ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸಂಬಂಧಪಟ್ಟಿರುವಂತೆ ಇವತ್ತೊಂದು ಹೊಸ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋದಲ್ಲಿ 2 ಜನ ಸ್ಪರ್ಧಿಗಳ ಸ್ವಲ್ಪ ಹೈಲೈಟ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಕಾಮನ್ ಪೀಪಲ್ಗಳು. ಇದರಲ್ಲಿ ಒಬ್ರು ಮೋಟೋ ಬ್ಲಾಗರ್ ಇದ್ದಾರೆ, ಇನ್ನೊಬ್ರು ಹಳ್ಳಿ ಪ್ರತಿಭೆ ಅಂತಾನೆ ಹೇಳ್ಬೋದು. ಇವರ ಒಂದು ಏಜ್ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 40 ಎಬೋ ದಾಟಿರ್ಬೋದು ಅಂತ ಅನಿಸುತ್ತೆ. ಬಟ್ ಇವರ ಒಂದು ಎಂಟ್ರಿಗೆ ಅಲ್ಲಿರುವಂಥ ಜಡ್ಜಸ್ಗಳು ತುಂಬ ಖುಷಿಯಾಗಿದ್ದಾರೆ, ವಿಸಿಲ್ ಸಹ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಮೋಟೋ ಬ್ಲಾಗರ್ ಹತ್ರ ಸ್ವಲ್ಪ ಮಾತುಕತೆ ನಡೆಯುವಾಗ ಸೊ ವಿನಯ್ ಅವರು ನನಗೆ ನೀವು ಇಂಟ್ರೆಸ್ಟ್ ಇಲ್ಲ, ಸೊ ದಯವಿಟ್ಟು ಹೋಗ್ಬೋದು ಅಂತ ಹೇಳಿ ಒಂದು ರಿಜೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಹಾಗಿದ್ರೆ ಯಾಕೆ ಈ ರೀತಿ ಮಾತಾಡಿದ್ರು ಮತ್ತು ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅದರ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸತಾ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ವೀಕ್ಷಕರೇ, ಇನ್ನೂ ಯಾರು ಈ ಒಂದು ಪ್ರೋಮೋನ ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಬರ್ಬೋದು. ಸೊ ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಮೊದಲನೇದಾಗಿ ಇಲ್ಲಿ 2 ಜನ ಸ್ಪರ್ಧಿಗಳನ್ನ ಹೈಲೈಟ್ ಆಗಿ ತೋರಿಸಿದ್ದಾರೆ. ಮೊದಲನೇದು ಬಂದುಬಿಟ್ಟು ಮೋಟೋ ಬ್ಲಾಗರ್, ಇನ್ನೊಬ್ಬರು ಕಾಮನ್ ಪೀಪಲ್ ಅಂತಲೇ ಹೇಳ್ಬೋದು, ಅಂದರೆ ಹಳ್ಳಿ ಪ್ರತಿಭೆ ಹೊಂದಿರುವಂಥವ್ರು. ಹೌದು ವೀಕ್ಷಕರೇ, ಈ ಒಂದು ಪ್ರೋಮೋ ಕೆಳಗಡೆ ಟೈಟಲ್ ಏನು ಹಾಕಿದಾರಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಾಗೋದು ಸುಲಭ ಅಲ್ಲ. ಇದರ ಮಾತಿನ ಅರ್ಥ ಅಂದರೆ ಸೊ ನಾವು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದರೆ ಅಷ್ಟು ಸುಲಭ ಆಗಿ ಆಗಲ್ಲ. ಸೊ ಸ್ವಲ್ಪ ಕೆಲವು ಕ್ವಾಲಿಫಿಕೇಷನ್ ಕೂಡ ಇರಬೇಕು ಮತ್ತು ಅವರದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ಸ್ಗಳಿರುತ್ತೆ. ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಸೊ ಆ ರೀತಿ ಒಂದಿಷ್ಟು ರೀತಿಯಲ್ಲಿ ಏನಾದರೂ ಇದ್ದರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಆಕೆ ಸುಲಭ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ಹೇಮಲತಾ ಅನ್ನೋಬ್ರು ಸೊ ಒಬ್ಬ ಹಳ್ಳಿ ಪ್ರತಿಭೆ ಕೂಡ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವರು ಏನು ಸೊ ಸ್ಟಾರ್ಟಿಂಗ್ ಅಂದರೆ ಅಗ್ನಿ ಪರೀಕ್ಷೆ ವೇದಿಕೆಗೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ಕೆಲವೊಂದಿಷ್ಟು ಹಾಡುಗಳನ್ನ ಹೇಳಿದ್ದಾರೆ. ಅಂದರೆ ಸೊ ಈ ಒಂದು ಬಿಗ್ ಬಾಸ್ ವೇದಿಕೆಗೂ ಮತ್ತು ಅವರ ಹಳ್ಳಿ ಪ್ರತಿಭೆಗೂ ಒಂದು ಸಿಂಕ್ ಮಾಡಿ ಒಂದು ಸಾಂಗ್ನ ಹೇಳಿದ್ದಾರೆ. ಆ ಸಾಂಗ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಅಲ್ಲಿರುವಂಥ ಸ್ಪರ್ಧಿಗಳು ಅಂದರೆ ಜಡ್ಜಸ್ಗಳು ಸಹ ವಿಸಿಲ್ ಹಾಕಿ ಚಪ್ಪಾಳೆ ಸಹ ತಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಬಂದಿರುವಂಥ ಕಾಮನ್ ಪೀಪಲ್ಗಳ ಒಂದೊಂದೇ ಪರೀಕ್ಷೆಗಳು ನಡೀತಾ ಹೋಗ್ತವೆ. ಸೊ ಅದೇ ರೀತಿ ಈಗ ಸೊ ನಮ್ಮ ಯಾರು ಆ್ಯಂಕರ್ ಆಗಿರುವಂತಹ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಸೊ ಅವರಿಗೊಂದು ಆ್ಯಕ್ಟಿಂಗ್ ಮಾಡೋ ರೀತಿಯಲ್ಲಿ ಒಂದು ಚಾಲೆಂಜ್ನ ಕೊಡ್ತಾರೆ. ಏನಪ್ಪ ಅಂದರೆ ಸೊ ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿಗೆ ಸಿಂಕ್ ಆಗೋ ರೀತಿ ಮಾಡಬೇಕು. ಅಂದರೆ ನೀವು ಸಿಟ್ಟು ಮಾಡ್ಕೋಬೇಕು ಅಂದರೆ ಸಿಟ್ಟು ಮಾಡ್ಕೋಬೇಕು, ಖುಷಿ ಪಡಿ ಅಂದರೆ ಖುಷಿ ಪಡಬೇಕು. ಅದೇ ರೀತಿ ಈಗ ಅಲ್ಲಿ ಜಡ್ಜಸ್ಗಳಿರುವಂಥ ರೀತಿಯಲ್ಲಿ ಸೊ ಈಗ ನಿರಂಜನ್ ದೇಶಪಾಂಡೆ ಅವರು ಒಂದಿಷ್ಟು ಆ್ಯಕ್ಟಿಂಗ್ಗಳನ್ನ ಹೇಳ್ತಾ ಇದ್ದಾರೆ. ಮೊದಲನೇದು ಏನು ಹೇಳ್ತಾ ಇದ್ದಾರೆ, ವಿನಯ್ ಗೌಡ ಅವ್ರ ಮೇಲೆ ತುಂಬ ಖುಷಿ ಪಡಿ, ಅವ್ರು ನೋಡಿ ನಗ್ತಾ ಇರಿ, ಇಲ್ಲ ಅವ್ರು ನೋಡಿಬಿಟ್ಟು ತುಂಬ ಕೋಪ ಬರ್ತಾ ಇದೆ ಆ ರೀತಿ ಒಂದು ಸೀನ್ನ ಮಾಡಿ ಅಂತ ಹೇಳ್ತಾರೆ. ಅಂಥ ಸಮಯದಲ್ಲಿ ಆ ಹೇಮಲತಾ ಅನ್ನೋರು ತುಂಬ ಕ್ಲೀನಾಗಿ ಮಾಡ್ತಾ ಇರ್ತಾರೆ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಅವರು ಆ ಒಂದು ಆ್ಯಕ್ಟಿಂಗ್ಗಳನ್ನ ಮಾಡೋ ಸಮಯದಲ್ಲಿ ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಈ ಒಂದು ಮಾತಿಗೆ ನಿರಂಜನ್ ದೇಶಪಾಂಡೆ ಯಾಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ಸ್ವಲ್ಪ ಬರ್ತಾ ಇದೆ ಹಾಡು ಮಾಡ್ತೀನಿ, ಯಾಕಾಗಿ ಮಾಡ್ತೀವಿ ಆಹೋ ಅನ್ನೋ ಒಂದು ಡೈಲಾಗ್ನ ಹೊಡೆದಿದ್ದಾರೆ. ಸ್ವಲ್ಪ ಹಳ್ಳಿ ಕಡೆ ಯಾವ ರೀತಿ ಮಾತಾಡ್ತಾರಲ್ಲ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಅಲ್ಲಿರುವಂಥ ಜಡ್ಜಸ್ಗಳು ಫುಲ್ ಖುಷಿಯಾಗಿದ್ದಾರೆ, ನಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ವಿಜಿಲ್ ಸಹ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೋ ಇಲ್ವಾ ಅಂತ ತೋರಿಸಿಲ್ಲ. ಬಟ್ ಒಂದು ರಿಜೆಕ್ಟ್ ಒಂದು ಐಕನ್ನ ತೋರಿಸಿದ್ದಾರೆ. ಬಟ್ ಇದು ಇವರಿಗೆ ಮಾಡಿದಾರಾ ಅಥವಾ ಬೇರೆಯವ್ರಿಗೆ ಮಾಡಿದಾರಾ ಒಂದಂತೂ ಗೊತ್ತಿಲ್ಲ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಅಂದರೆ ಒಂದು ಕಾಮನ್ ಪೀಪಲ್ ಬಂದುಬಿಟ್ಟು ಮೋಟೋ ಬ್ಲಾಗರ್ ಅನಿಸುತ್ತೆ. ಸೊ ಇವರು ಫುಲ್ ಸೆಟಪ್ ಆಗಿ ಬಂದಿದ್ದಾರೆ, ಅಂದರೆ ತುಂಬ ಹೆಲ್ಮೆಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡೇ ಬಂದಿದ್ದಾರೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಇನ್ನೊಂದು 3 ಮಂತ್ಸಲ್ಲಿ ಎಂಟೈರ್ ಕರ್ನಾಟಕಕ್ಕೆ ನಾನು ಫೇವ್ರೇಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ವಿನಯ್ ಅವರು ಹೋಲ್ಡ್ ಆ್ಯನ್ ಸೊ ಸ್ವಲ್ಪ ನಮಗೂ ಮಾತಾಡೋಕ್ಕೆ ಚಾನ್ಸ್ ಕೊಡಿ, ನೀವೇ ಯಾಕೆ ಮಾತಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರು ವೇದಿಕೆ ಮೇಲೆ ಇವರು ಒಂದು ಫೇಸ್ನ ರಿವೀಲ್ ಮಾಡಿಲ್ಲ, ಬಟ್ ಹೆಲ್ಮೆಟ್ ಹಾಕ್ಕೊಂಡೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ವಿನಯ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ಮೊದಲು ನೀವು ಹೆಲ್ಮೆಟ್ನ ರಿಮೂವ್ ಮಾಡಿ ಆಮೇಲೆ ಮಾತಾಡಿ ಅಂತ. ಸೊ ಅವಾಗ ಆ ಒಬ್ಬ ಸ್ಪರ್ಧಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಾನು ಹೆಲ್ಮೆಟ್ನ ರಿಮೂವ್ ಮಾಡಲ್ಲ ಅಂತ ರೀತಿನೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ವಿನಯ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಹೆಲ್ಮೆಟ್ ಹಾಕ್ಕೊಂಡು ಬಿಗ್ ಬಾಸ್ ಮನೆಗಳೇ ಹೋಗೋದು ಒಂದು ಟ್ಯಾಲೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಬ್ಬ ಸ್ಪರ್ಧಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ನಾನು ಹೆಲ್ಮೆಟ್ನ ರಿಮೂವ್ ಮಾಡಲ್ಲ, ಹೆಲ್ಮೆಟ್ ಹಾಕ್ಕೊಂಡು ಇಷ್ಟೊಂದು ಪ್ರೀತಿ ಗಳಿಸ್ತೀನಿಲ್ಲ ಅದು ಟ್ಯಾಲೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವ ವಿಷಯಕ್ಕೆ ವಾದ ನಡೀತಿದೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಹೆಲ್ಮೆಟ್ ವಿಚಾರಕ್ಕೂ ಅಥವಾ ಹೆಲ್ಮೆಟ್ನ ರಿಮೂವ್ ಮಾಡಲ್ಲ ಅನ್ನೋ ಒಂದು ವಿಚಾರಕ್ಕೂ ಗೊತ್ತಿಲ್ಲ. ಬಟ್ ಇವರಿಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆಗಳು ನಡೆದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ವಿನಯ್ ಅವ್ರು ಏನು ಹೇಳ್ತಾ ಇದ್ದಾರೆ, ನಾಟ್ ಇಂಟ್ರೆಸ್ಟೆಡ್ ಯುವರ್ ಟಾಕಿಂಗ್, ಅಂದರೆ ನೀವು ಮಾತಾಡ್ತಾ ಇರೋದು ನನಗೆ ಏನು ಇಷ್ಟನೇ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸೆಲೆಕ್ಟ್ ಆ ಒಂದು ಬಜರ್ ಮೇಲೆ ಅವರ ಒಂದು ಕೈ ಹೋಗಿದೆ, ಅಂದರೆ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಅದನ್ನ ಸೆಂಟ್ರಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಹೆಲ್ಮೆಟ್ ಹಾಕ್ಕೊಂಡೇ ಒಂದು ಜೀವನ ಮಾಡೋದು ಸರಿಯಲ್ಲ. ಸೊ ಅದೇ ರೀತಿ ಇವರು ಮಾತಾಡ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಸೊ ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ, ಮತ್ತೆ ಸಿಗೋಣ.